ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ಒಂದು ದೊಡ್ಡ ಗ್ರೂಪ್ಗೆ ಸಂಬಂಧಪಟ್ಟಂತಹ ಶೇರ್ ಅಲ್ಲಿ ಬಿಗ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ತು. ತುಂಬಾ ಜನ ಇನ್ವೆಸ್ಟರ್ಸ್ ಇದನ್ನ ನೋಡಿ ಶಾಕ್ ಆಗಿದ್ದಾರೆ. ಆದ್ರೆ ಇಲ್ಲಿ ಭಯ ಪಡುವಂತದ್ದೇನಿಲ್ಲ. ಈ ಸ್ಟಾಕ್ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಇದರ ಜೊತೆಗೆ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಕೆಲವು ಸುದ್ದಿಗಳು ಬಂದಿದ್ದಾವೆ. ಹಾಗೆ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಕೂಡ ಹಲವು ಸುದ್ದಿಗಳು ಬಂದಿದ್ದಾವೆ. ಅವುಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿಯನ್ನು ನಾವು ಇಮೇಲ್ ಮೂಲಕ ನಿಮಗೆ ಒದಗಿಸ್ತೇವೆ. ಇನ್ನು ಇವತ್ತಿನ ಸ್ಟಾಕ್ ಕಡೆ ಬರೋದಾದ್ರೆ ಎಸ್ಪೆಷಲಿ ಟಾಟಾ ಮೋಟಾರ್ಸ್ ಇವತ್ತು ಎಲ್ಲರ ಫೋಕಸ್ ಅಲ್ಲಿ ಇತ್ತು. ಯಾಕಂದ್ರೆ ಸ್ಟಾಕ್ ನೋಡಬಹುದು 40% ಡೌನ್ ಆಗಿದೆ. ಜೊತೆಗೆ ಇವತ್ತು ಇದರಲ್ಲಿ ಟ್ರೇಡಿಂಗ್ ಸ್ಟಾರ್ಟ್ ಆಗಿದೆ 10 ಗಂಟೆಗೆ. ಅಲ್ಲಿವರೆಗೂ ಟ್ರೇಡಿಂಗ್ ಇರಲಿಲ್ಲ. ನಿನ್ನೆ ಕ್ಲೋಸಿಂಗ್ 660 ಇವತ್ತು ಓಪನ್ ಆಗಿದೆ 400 ರೂಪಾಯಿಗೆ. ಅಂದ್ರೆ 260 ರುಪೀಸ್ ಕಡಿಮೆ ಆಗಿದೆ. ಹಾಗಾದ್ರೆ ಯಾಕೆ ಇಷ್ಟು ದೊಡ್ಡ ರಿಯಾಕ್ಷನ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು? ಹಾಗೆ ಇಲ್ಲೇನು ಇವತ್ತು ಡೌನ್ ಅಂತ ತೋರಿಸ್ತಾ ಇದೆ. ಖಂಡಿತ ಇದಕ್ಕೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಾನು ಲಾಸ್ಟ್ ವೀಕ್ ಸುದ್ದಿಗಳನ್ನ ಕವರ್ ಮಾಡಿದ್ದೆ. 14ನೇ ತಾರೀಕು ಕಂಪನಿಯ ಸ್ಪಿನ್ ಆಫ್ ಗೆ ಸಂಬಂಧಪಟ್ಟಂತೆ ಅಥವಾ ಡಿಮರ್ಜರ್ ಗೆ ಸಂಬಂಧಪಟ್ಟಂತೆ ರೆಕಾರ್ಡ್ ಡೇಟ್ ಇದೆ ಅಂತ. ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿದೆ. ಬಟ್ ಆಕ್ಚುಲಿ ನಾನೊಂದು ಮಿಸ್ಟೇಕ್ ಮಾಡಿದೆ. ಇವತ್ತು ಮನುಷ್ಯ ಸಹಜ ಮರೆವಿನಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಲಿಲ್ಲ. ಅದಕ್ಕಾಗಿ ಕ್ಷಮೆ ಇರಲಿ. ಮಾರ್ನಿಂಗ್ ವಿಡಿಯೋದಲ್ಲಿ ಮಿಸ್ ಮಾಡಿದೆ. ಗೊತ್ತಿದ್ರು ಕೂಡ ಅನ್ಫಾರ್ಚುನೇಟ್ಲಿ ಕವರ್ ಮಾಡುವಂತ ಸಂದರ್ಭದಲ್ಲಿ ಈ ನ್ಯೂಸ್ ಅನ್ನ ಮಿಸ್ ಮಾಡಿದೀನಿ. ಸ್ಟಾಕ್ ಪ್ರೈಸ್ ಇವತ್ತು ಅಡ್ಜಸ್ಟ್ ಆಗುತ್ತೆ ಅಂತ ಹೇಳೋದನ್ನ. ಇದಷ್ಟೇ ಅಲ್ಲ, ಇವನ್ ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಕೂಡ ಇವತ್ತು ಸ್ಟಾಕ್ ಸ್ಪ್ಲಿಟ್ ಎಕ್ಸ್ ಡೇಟ್ ಇತ್ತು. ಇದನ್ನು ಕೂಡ ಮಿಸ್ ಮಾಡಿದೆ. ಎರಡನ್ನು ಕೂಡ ಮಿಸ್ ಮಾಡಿದೆ. ಹಾಗಾದ್ರೆ ಟಾಟಾ ಮೋಟಾರ್ಸ್ ಅಲ್ಲಿ ಎಸ್ಪೆಷಲಿ ಯಾಕೆ ಈ ರೀತಿ ಅಡ್ಜಸ್ಟ್ಮೆಂಟ್ ಆಗಿದೆ? ಹಾಗೆ ಇದ್ರ ಬಗ್ಗೆ ವಿಷಯಗಳನ್ನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ತುಂಬಾ ಜನರ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇದೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಟಾಟಾ ಮೋಟಾರ್ಸ್ ಹಿಂದೆ ಬಿಸ್ನೆಸ್ ಅನ್ನ ಡಿಮರ್ಜ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು. ಒಂದು ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಅನ್ನ ಸಪರೇಟ್ ಆಗಿ, ಹಾಗೆ ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಅನ್ನ ಸಪರೇಟ್ ಆಗಿ ಲಿಸ್ಟ್ ಮಾಡುವಂತ ಡಿಸಿಷನ್ ಅನ್ನ ಅನೌನ್ಸ್ ಮಾಡಿತ್ತು. ಇವತ್ತು ಅದಕ್ಕೆ ಎಕ್ಸ್ ಡೇಟ್ ಆಗಿತ್ತು. ಹಾಗಾಗಿ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗಿದೆ. ಅಂದ್ರೆ ಟಾಟಾ ಮೋಟಾರ್ಸ್ ಶೇರ್ ಇದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಟಾಟಾ ಮೋಟಾರ್ಸ್ ನ ಕಮರ್ಷಿಯಲ್ ವೆಹಿಕಲ್ಸ್ ಶೇರ್ ಸಿಗುತ್ತೆ. ಒಂದು ಶೇರ್ಗೆ ಒಂದು ಶೇರ್ ಸಿಗುತ್ತೆ. ಹಾಗಾಗಿ ಇಲ್ಲೇನು ಡೌನ್ ಅಂತ ತೋರಿಸ್ತಿದೆ. ಅದು ಲಿಸ್ಟ್ ಆದಾಗ ನಿಮ್ಗೆ ಅದು ಅಡ್ಜಸ್ಟ್ ಕೂಡ ಆಗ್ಬೋದು, ಅಥವಾ ಅಪ್ ಆಗ್ಬೋದು, ಅಥವಾ ಸ್ಲೈಟ್ಲಿ ಡೌನ್ ಕೂಡ ಆಗ್ಬೋದು. ಅಂತ ಪ್ರಾಬಬಿಲಿಟಿ ಇದ್ದೇ ಇರುತ್ತೆ. ಮೊದಲಿಗೆ ಏನೆಲ್ಲ ನಾವು ಇದರಲ್ಲಿ ತಿಳ್ಕೊಳ್ಬೇಕು ನೋಡೋಣ. 40% ಏನು ಡೌನ್ ತೋರಿಸ್ತು, ಅದಕ್ಕೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಾನು ಅವಾಗಲೇ ಹೇಳಿದಾಗೆ ನಿಮ್ಗೆ ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಶೇರ್ ಸಿಗುತ್ತೆ. ನೀವು ಇಲ್ಲಿ ನೋಡಬಹುದು. October 14 marks the record date for the automakers long awaited split into Tata Motors Passenger Vehicles Limited TMPV ಸ್ಟಾರ್ಟ್ ಆಗಿ, ಹಾಗೆ ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಲಿಮಿಟೆಡ್ TMLCV ಎರಡು ಕಂಪನಿಗಳಾಗುತ್ತೆ. ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಈಗಾಗಲೇ ಏನು ಟಾಟಾ ಮೋಟಾರ್ಸ್ ಇದೆ ಅದರಲ್ಲೇ ಕಂಟಿನ್ಯೂ ಆಗುತ್ತೆ. ಬಟ್ ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಏನಿದೆ ಅದು ಸಪರೇಟ್ ಆಗಿ ಲಿಸ್ಟ್ ಆಗುತ್ತೆ. ಅದಕ್ಕೆ ಸಮಯ ಇರುತ್ತೆ, ಇಮಿಡಿಯೇಟ್ಲಿ ಆಗೋದಿಲ್ಲ. ನೋಡಬಹುದು, ಶೇರ್ಸ್ ಆಫ್ TMLCV ಅಂದ್ರೆ ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ will be credited to DMAT accounts within 30 to 45 days. 30 ರಿಂದ 45 ದಿನಗಳನ್ನ ತಗೊಳ್ಬಹುದು ಹೊಸ ಕಂಪನಿಯ ಶೇರುಗಳು ಕ್ರೆಡಿಟ್ ಆಗಕ್ಕೆ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ. ಅಂದ್ರೆ ಒಂದು ಶೇರ್ ಇದ್ರೆ ಒಂದು ಶೇರ್ ಸಿಗುತ್ತೆ. ಟಾಟಾ ಮೋಟಾರ್ಸ್ 50 ಶೇರ್ ಇದೆ ಅಂತಂದ್ರೆ 50 ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ನ ಶೇರ್ ಸಿಗುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಬಟ್ ಎರಡು ಕಂಪನಿಗಳ ಶೇರ್ ಆಗುತ್ತೆ ಅಷ್ಟೇ, ಒಂದು ಕಂಪನಿ ಇರುವಂತದ್ದು. ಹಾಗೆ new entity will list separately on BSE and NSE once regulatory approvals are completed. ಎಲ್ಲ ರೆಗ್ಯುಲೇಟರಿ ಅಪ್ರೂವಲ್ಸ್ ಕಂಪ್ಲೀಟ್ ಆದ್ಮೇಲೆ BSE ಹಾಗೂ NSE ನಲ್ಲಿ ಹೊಸ ಕಂಪನಿ ಅಂದ್ರೆ ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಲಿಸ್ಟ್ ಆಗುತ್ತೆ. ಈಗ ಇರುವಂತಹ ಟಾಟಾ ಮೋಟಾರ್ಸ್ ನ ನೇಮ್ ಚೇಂಜ್ ಆಗುತ್ತೆ. ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ ಆಗುತ್ತೆ TMPV. ಹಾಗೆ TMLCV ಹೊಸದಾಗಿ ಲಿಸ್ಟ್ ಆಗುತ್ತೆ. ಹಾಗೆ ಕಂಪನಿಯಲ್ಲಿ ಇದ್ದಂತ F&O ಕಾಂಟ್ರಾಕ್ಟ್ಸ್ ಏನಿತ್ತು ಅದೆಲ್ಲವೂ ಕೂಡ ನೆನ್ನೆ ಸೆಟ್ಲ್ ಆಗಿದೆ. ವಿಲ್ ಬಿ ರೀಇಂಟ್ರೊಡ್ಯೂಸ್ಡ್ with revised lot sizes from today. ಇವತ್ತಿನಿಂದ ರಿವೈಸ್ಡ್ ಲಾಟ್ ಸೈಜ್ ನ ಮೂಲಕ ರೀಇಂಟ್ರೊಡ್ಯೂಸ್ ಕೂಡ ಆಗಿರುತ್ತೆ. ಇದು ಕಂಪನಿಯ ಡಿಮರ್ಜರ್ ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಆಯ್ತು. ಇಲ್ಲಿ ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಅಗೇನ್ ನಾನು ರಿಪೀಟ್ ಮಾಡ್ತೀನಿ. ನಿಮಗೆ ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ನ ಶೇರುಗಳು ಸಿಗುತ್ತೆ ಸೇಮ್ ಪ್ರಮಾಣದಲ್ಲಿ. 50 ಶೇರ್ ಇದ್ರೆ 50 ಆ ಕಂಪನಿ ಸಿಗುತ್ತೆ. 100 ಟಾಟಾ ಮೋಟಾರ್ಸ್ ಇದ್ರೆ 100 ಟಾಟಾ ಮೋಟಾರ್ಸ್ ನ ಕಮರ್ಷಿಯಲ್ ವೆಹಿಕಲ್ಸ್ ಶೇರ್ ಸಿಗುತ್ತೆ. ಇವತ್ತೇನು ಡೌನ್ ಆಗಿದೆ ಅದು ಆ ಕಂಪನಿ ಲಿಸ್ಟ್ ಆದಾಗ ಅಡ್ಜಸ್ಟ್ ಕೂಡ ಆಗುತ್ತೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ. ನಂತರ ಬ್ರೋಕರೇಜಸ್ ಏನ್ ಹೇಳ್ತಿದ್ದಾರೆ ಈ ಕಂಪನಿಗಳ ಬಗ್ಗೆ ಹಾಗೂ ಪೋಸ್ಟ್ ಡಿಮರ್ಜರ್ ವ್ಯಾಲ್ಯೂಯೇಷನ್ಸ್ ಬಗ್ಗೆ ಅಂತ ನೋಡಿದ್ರೆ SBI ಸೆಕ್ಯೂರಿಟೀಸ್ ನೋಡಬಹುದು. ಸ್ಪ್ಲಿಟ್ ಎನೇಬಲ್ಸ್ ಕ್ಲಿಯರರ್ ವ್ಯಾಲ್ಯೂಯೇಷನ್ ಆಫ್ ದ ಕಂಪನೀಸ್ ಡಿಸ್ಟಿಂಕ್ಟ್ ಬಿಸ್ನೆಸ್. ಈ ಸ್ಪ್ಲಿಟ್ ನ ನಂತರ ಕ್ಲಿಯರ್ ವ್ಯಾಲ್ಯೂಯೇಷನ್ ಬಗ್ಗೆ ಗೊತ್ತಾಗುತ್ತೆ. TMPV which derives 87% of revenue from JLR ಇಂದಾನೆ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ನ 87% ರೆವೆನ್ಯೂ ಬರ್ತಾ ಇದೆ. ಹಾಗೆ is expected to trade between 285 to 384 ಪೋಸ್ಟ್ ಡಿಮರ್ಜರ್. 285 ರಿಂದ 384 ರೂಪಾಯಿ ಇರಬಹುದು ಅಂತ ಹೇಳ್ತಿದೆ. ಇವತ್ತು ಕ್ಲೋಸಿಂಗ್ ಕಂಡು ಬಂದಿರೋದು ನಿಯರ್ಲಿ 400. SBI ಸೆಕ್ಯೂರಿಟಿ ಎಸ್ಟಿಮೇಟ್ ಮಾಡ್ತಿರೋದು ಪ್ಯಾಸೆಂಜರ್ ವೆಹಿಕಲ್ಸ್ 285 ರಿಂದ 384
34 ಇರಬಹುದು ಅಂತ. ಹಾಗೆ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ ಗೆ ಬಂದ್ರೆ SBI Securities projected range of 320 to 470, noting its planned 3.8 billion euros acquisition of Iveco Group NV's commercial vehicle operations. ಅಂದ್ರೆ ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಇತ್ತೀಚೆಗೆ ಈ ಇವೇಕೋ ಗ್ರೂಪ್ ನ ಅಕ್ವಿಸಿಷನ್ ಬಗ್ಗೆ ಪ್ಲಾನ್ ಮಾಡಿದೆ. ಇನ್ ಕೇಸ್ ಅದನ್ನ ಅಕ್ವಿಸಿಷನ್ ಮಾಡ್ಕೊಂಡ್ರೆ 320 to 470 ರೇಂಜ್ ಅಲ್ಲಿ ಇರಬಹುದು ಅಂತ ಪ್ರಾಜೆಕ್ಟ್ ಮಾಡ್ತಾ ಇದೆ SBI Securities. ಇನ್ನು ಎಸ್ ಸೆಕ್ಯೂರಿಟೀಸ್ ಅವರು ವ್ಯಾಲ್ಯೂ ಅನ್ಲಾಕಿಂಗ್ ಅಪಾರ್ಚುನಿಟಿ ಅಂತ ಹೇಳಿದ್ದಾರೆ ಈ ಡಿಮರ್ಜರ್ ನ ಬಗ್ಗೆ. ಎಸ್ಪೆಷಲಿ ಯಾರು ಪ್ಯಾಸೆಂಜರ್ ವೆಹಿಕಲ್ ಕಡೆ ನೋಡ್ತಾರೋ ಅಂತವ್ರು ಪ್ಯಾಸೆಂಜರ್ ವೆಹಿಕಲ್ ಶೇರ್ ಅನ್ನ ಫೋಕಸ್ ಮಾಡಬಹುದು. ಕಮರ್ಷಿಯಲ್ ವೆಹಿಕಲ್ ಕಡೆ ನೋಡುವಂತವ್ರು ಕಮರ್ಷಿಯಲ್ ವೆಹಿಕಲ್ ಶೇರ್ ಅನ್ನ ಫೋಕಸ್ ಮಾಡಬಹುದು. ಈ ರೀತಿಯ ಅವಕಾಶ ಇನ್ವೆಸ್ಟರ್ಸ್ ಗೆ ಸಿಗುತ್ತೆ. ಇನ್ನು ಶೇರ್ ಹೋಲ್ಡರ್ಸ್ ಇಂಪ್ಲಿಕೇಶನ್ಸ್ ಬಗ್ಗೆ ಬಂದ್ರೆ ನಾನು ಅವಾಗ್ಲೇ ಹೇಳಿದೆ, ಶೇರ್ ಹೋಲ್ಡರ್ಸ್ ವಿಲ್ ರಿಸೀವ್ 1 share of TMLCVA ಫಾರ್ ಎವ್ರಿ ಟಾಟಾ ಮೋಟಾರ್ಸ್ ಶೇರ್ ಹೆಲ್ಡ್. ಟಾಟಾ ಮೋಟಾರ್ಸ್ ನಿಮ್ಮ ಹತ್ರ ಎಷ್ಟು ಶೇರ್ ಇದೆಯೋ ಅಷ್ಟೇ TMLCVA ಅಂದ್ರೆ ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ ಶೇರ್ ಗಳು ಸಿಗುತ್ತೆ ಇನ್ವೆಸ್ಟರ್ಸ್ ಗೆ. ಅಲ್ಲಿವರೆಗೂ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಟಾಟಾ ಮೋಟಾರ್ಸ್ ಶೇರ್ ನೆಗೆಟಿವ್ ತೋರಿಸಬಹುದು, ಬಟ್ ಅದಕ್ಕೇನು ಭಯ ಪಡುವಂತ ಅವಶ್ಯಕತೆ ಖಂಡಿತ ನಿಮ್ಗೇನಿಲ್ಲ. ಈ ಸುದ್ದಿ ಕಾರಣಕ್ಕೆ ಆಕ್ಚುಲ್ ಆಗಿ ಸ್ಟಾಕ್ 40% ಡೌನ್ ಕಾಣ್ತಾ ಇರೋದು. ಇದು ಸ್ಟಾಕ್ ಡೌನ್ ಆಗಿರುವಂತದ್ದಲ್ಲ, ಕಾರ್ಪೊರೇಟ್ ಆಕ್ಷನ್ ನ ಕಾರಣಕ್ಕೆ ಅಡ್ಜಸ್ಟ್ ಆಗಿರುವಂತದ್ದು. ಒಂದಷ್ಟು ಸಮಯ ಬೇಕಾಗುತ್ತೆ. ಡಿಮರ್ಜರ್ ಪ್ರೊಸೀಜರ್ ತುಂಬಾನೇ ಲೆಂತಿ ಪ್ರೊಸೀಜರ್. ಬಹುಶಃ ಲಾಸ್ಟ್ ಇಯರ್ ಅನ್ಸುತ್ತೆ ಅನೌನ್ಸ್ ಮಾಡಿದ್ದು. ಈಗ ಆಗಿದೆ, ಇನ್ನೂ ಒಂದಷ್ಟು ದಿನ ಸಮಯ ತಗೊಳುತ್ತೆ ಕಂಪ್ಲೀಟ್ ಆಗ್ಲಿಕ್ಕೆ, ಹೊಸ ಕಂಪನಿ ಲಿಸ್ಟ್ ಆಗ್ಲಿಕ್ಕೆ. ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಮುಂದಿನ ದಿನಗಳಲ್ಲಿ ಬರುತ್ತೆ ಆ ಕಂಪನಿಯಲ್ಲಿ ಅಂತ. ಏನು ರಿಸಲ್ಟ್ಸ್ ಕಡೆ ನಾವು ಬರೋದಾದ್ರೆ ಟೆಕ್ ಮಹೀಂದ್ರ ಇವತ್ತು Q2 ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡೋದಾದ್ರೆ ರೆವಿನ್ಯೂ ನೋಡಬಹುದು 4.8% ಅಪ್ ಆಗಿದೆ. 13,994 ಕೋಟಿನ ಕಂಪನಿ ರಿಪೋರ್ಟ್ ಮಾಡಿದೆ. NDTV 13,777 ಕೋಟಿ ಎಸ್ಟಿಮೇಟ್ ಮಾಡಿತ್ತು. ಎಸ್ಟಿಮೇಷನ್ಸ್ ಗಿಂತ ಜಾಸ್ತಿನೇ ರಿಪೋರ್ಟ್ ಮಾಡಿದೆ. ಇನ್ನು ನೆಟ್ ಪ್ರಾಫಿಟ್ 5% ಅಪ್ ಆಗಿದೆ. 1,194 ಕೋಟಿ ರಿಪೋರ್ಟ್ ಮಾಡಿದೆ. 1,285 ಕೋಟಿ ಎಸ್ಟಿಮೇಟ್ ಮಾಡಿದ್ರು. ಎಸ್ಟಿಮೇಟ್ ಗಿಂತ ಡೌನ್ ಇದೆ ನೆಟ್ ಪ್ರಾಫಿಟ್. ಇನ್ನು ಎಬಿಟ್ 15% ಅಪ್ ಆಗಿದೆ. 1,699 ಕೋಟಿ ರಿಪೋರ್ಟ್ ಮಾಡಿದೆ ಕಂಪನಿ. 1,609 ಕೋಟಿಯನ್ನು ಎಸ್ಟಿಮೇಟ್ ಮಾಡಿದ್ದು NDTV ಪ್ರಾಫಿಟ್. ನೆಟ್ ಪ್ರಾಫಿಟ್ ವೈಸ್ ಎಸ್ಟಿಮೇಷನ್ ಬೀಟ್ ಮಾಡಕ್ಕಾಗಿಲ್ಲ, ಬಟ್ ಎಬಿಟ್ ಅಂಡ್ ರೆವಿನ್ಯೂ ನಲ್ಲಿ ಕಂಪನಿ ಬೀಟ್ ಮಾಡಿದೆ ಎಸ್ಟಿಮೇಟ್ಸ್ ಅನ್ನ. ಇನ್ನು ಅಟ್ರಿಷನ್ ರೇಟ್ ನೋಡಬಹುದು 12.8% ಇದೆ. ನ್ಯೂ ಡೀಲ್ ವಿನ್ CCV at $816 million ಇದೆ. ಹೆಡ್ ಕೌಂಟ್ಸ್ 1,559 ಡೌನ್ ಆಗಿದೆ, ಅಂದ್ರೆ ಕೆಲಸವನ್ನ ಬಿಟ್ಟಿರೋರು. ನಂತರ ICICI ಲೊಂಬಾರ್ಡ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ನೋಡಬಹುದು ಇನ್ಕಮ್ 12.5% ಅಪ್ ಆಗಿದೆ ಇಯರ್ ಆನ್ ಇಯರ್. ನೆಟ್ ಪ್ರಾಫಿಟ್ 18.1% ಅಪ್ ಆಗಿದೆ. ಇಂಟರಿಮ್ ಡಿವಿಡೆಂಡ್ ₹6 ಅನೌನ್ಸ್ ಮಾಡಿದೆ ಕಂಪನಿ. ನೆಟ್ ಪ್ರಾಫಿಟ್ ಅಂಡ್ ಇನ್ಕಮ್ ವೈಸ್ ಇಯರ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನಂತರ ಸೈಯಂಟ್ DLM ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರೆವಿನ್ಯೂ ನೋಡಬಹುದು 20% ಡೌನ್ ಇದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ. ನೆಟ್ ಪ್ರಾಫಿಟ್ 32 crore ಇದೆ, ಅಂದ್ರೆ ಮೋರ್ ದನ್ ಡಬಲ್ ಆಗಿದೆ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ. ಬಟ್ ರೆವಿನ್ಯೂ ವೈಸ್ 20% ಡೌನ್ ಇದೆ. ಎಬಿಟಾ ಫ್ಲಾಟ್ ಇದೆ. ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲೇ ಇದೆ. ಮಾರ್ಜಿನ್ಸ್ ಇಂಪ್ರೂವ್ ಆಗಿದೆ. 8.1 ಇಂದ 10% ಗೆ ಅಪ್ ಆಗಿದೆ ಮಾರ್ಜಿನ್ಸ್. ಈ ರೀತಿ ಪರ್ಫಾರ್ಮೆನ್ಸ್ ಸೈಯಂಟ್ DLM ರಿಪೋರ್ಟ್ ಮಾಡಿದೆ ನೋಡಬಹುದು. ಏನು ಥೈರೋಕೇರ್ ರೆವಿನ್ಯೂ ನಲ್ಲಿ 22% ಅಪ್ ಆಗಿದೆ ಇಯರ್ ಆನ್ ಇಯರ್ ನೋಡಬಹುದು. ನೆಟ್ ಪ್ರಾಫಿಟ್ 81% ಅಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ. ಎಬಿಟಾದಲ್ಲಿ 48% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ. 27.2 ಇಂದ 33% ಗೆ ಅಪ್ ಆಗಿದೆ ಮಾರ್ಜಿನ್ಸ್ ಥೈರೋಕೇರ್ ಅಲ್ಲಿ. ಏನು ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ರೆವೆನ್ಯೂ 7% ಅಪ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ. ಪ್ರಾಫಿಟ್ 11% ಅಪ್ ಆಗಿದೆ. ಎಬಿಟ್ 13% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಎಕ್ಸ್ಪ್ಯಾಂಡ್ ಆಗಿದೆ ನೋಡಬಹುದು. 15.5 ಇಂದ 16.3 ಗೆ ಅಪ್ ಆಗಿದೆ. ನಂತರ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ನೆಟ್ ಪ್ರಾಫಿಟ್ 23% ಅಪ್ ಆಗಿದೆ ನೋಡಬಹುದು ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ. ನಂತರ ಕ್ರಾಸ್ NPA 1.74 ಇಂದ 1.72 ಗಿಳಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್. ನೆಟ್ NPA 0.18% ಇದೆ, ಅಂದ್ರೆ ಫ್ಲಾಟ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್. NIA 15.7% ಅಪ್ ಆಗಿದೆ. ಆಪರೇಟಿಂಗ್ ಪ್ರಾಫಿಟ್ 17% ಅಪ್ ಆಗಿದೆ. ಪ್ರಾವಿಷನ್ಸ್ 8.1% ಡೌನ್ ಇದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ. ಒಳ್ಳೆ ಸುದ್ದಿ, ಪ್ರಾವಿಷನ್ಸ್ ಡೌನ್ ಆಗೋದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಬ್ಯಾಂಕಿಂಗ್ ಕಂಪನಿಗಳಲ್ಲಿ. ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾವಿಷನ್ಸ್ 13% ಡೌನ್ ಇದೆ. ಇಯರ್ಲಿ ಆಗ್ಬೋದು ಕ್ವಾರ್ಟರ್ಲಿ ಆಗ್ಬೋದು ಪ್ರಾವಿಷನ್ಸ್ ಡೌನ್ ಇದೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ನೋಡಬಹುದು. ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಶೇರ್ ಅಲ್ಲಿ. ಇನ್ನು IRDA ನಂಬರ್ಸ್ ನ ಅಪ್ಡೇಟ್ ನೋಡಬಹುದು. ರೆವೆನ್ಯೂ 26.2% ಅಪ್ ಆಗಿದೆ ಇಯರ್ ಆನ್ ಇಯರ್. ನೆಟ್ ಇಂಟ್ರೆಸ್ಟ್ ಇನ್ಕಮ್ ಕೂಡ 49% ಅಪ್ ಆಗಿದೆ. ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. 547 ಕೋಟಿಯಿಂದ 817 ಕೋಟಿಗೆ ಅಪ್ ಆಗಿದೆ. ನೆಟ್ ಪ್ರಾಫಿಟ್ 42% ಅಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗಾಗಿನೇ ಸ್ಟಾಕ್ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ. ಮೋರ್ ದನ್ 2% ಅಥವಾ ನಿಯರ್ಲಿ 3% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ IRDA. ಇನ್ನು ಇತರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ IMF ಕಡೆಯಿಂದ ಒಂದು ಸುದ್ದಿ ಬಂದಿದೆ ನೋಡಬಹುದು. IMF ರೈಸಸ್ ಇಂಡಿಯಾಸ್ FY26 ಗ್ರೋತ್ ಫೋರ್ಕಾಸ್ಟ್ ಟು 6.6%, ಸೈಟ್ ಸ್ಟ್ರಾಂಗ್ Q1 ಮೊಮೆಂಟಮ್. Q1 ಮೊಮೆಂಟಮ್ ಸ್ಟ್ರಾಂಗ್ ಇರೋದನ್ನ ನೋಡಿದ ಮೇಲೆ IMF FY26 ಗ್ರೋತ್ ಅನ್ನ ಜಾಸ್ತಿ ಮಾಡಿದೆ. ಜೊತೆಗೆ ಇನ್ಫ್ಲೇಷನ್ ಫೋರ್ಕಾಸ್ಟ್ ಅನ್ನು ಕೂಡ ಕಟ್ ಮಾಡಿದೆ 2.8% ಅಂತ ನೋಡಬಹುದು. ಈ ಹಿಂದೆ 6.4% ಇರಬಹುದು ಅನ್ನುವಂತ ಪ್ರೊಜೆಕ್ಷನ್ ಅನ್ನ ಮಾಡಿತ್ತು ಜುಲೈಯಲ್ಲಿ.
ಈಗ ಅದನ್ನ 6.6% ಗೆ ಅಪ್ ಮಾಡಿದೆ. ಇವನ್ ನಮ್ಮ RBI ಕೂಡ ತನ್ನ ಇಂದಿನ ಟಾರ್ಗೆಟ್ ಏನಿತ್ತು ಅಥವಾ ಎಸ್ಟಿಮೇಟ್ ಅನ್ನ ಹೈಕ್ ಮಾಡಿತ್ತು. ಅದು ಕೂಡ 0.2% ಹೈಕ್ ಮಾಡಿತ್ತು RBI ಕೂಡ. ಈಗ IMF ಕೂಡ 6.6% ಗ್ರೋತ್ ಇರಬಹುದು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡುತ್ತೆ. ಒಳ್ಳೆ ಸುದ್ದಿನೇ ಮಾರ್ಕೆಟ್ ಯಾವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋದು ಎಕಾನಮಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ. ಬಟ್ ಸಾಕಷ್ಟು ಒಳ್ಳೊಳ್ಳೆ ಸುದ್ದಿಗಳು ಬರ್ತಿದೆ. ಬಟ್ ಮಾರ್ಕೆಟ್ ಅಂತೂ ಸದ್ಯದ ಮಟ್ಟಿಗೆ ರಿಯಾಕ್ಟ್ ಮಾಡ್ತಾ ಇಲ್ಲ, ನೆಗೆಟಿವ್ ಅಲ್ಲೇ ಹೋಗ್ತಿದೆ. ಒಂದು ಒಳ್ಳೆ ಪೇಸ್ ಕ್ರಿಯೇಟ್ ಆಗ್ತಿದೆ. ಇವತ್ತಲ್ಲ ನಾಳೆ ರ್ಯಾಲಿ ಬರ್ಲೇಬೇಕು, ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ಇನ್ವೆಸ್ಟರ್ಸ್ ಇರಬೇಕು. ತಾಳ್ಮೆ ಇದ್ದಷ್ಟು ಒಳ್ಳೆ ರ್ಯಾಲಿ ಇವತ್ತಲ್ಲ ನಾಳೆ ಸಿಗುತ್ತೆ. ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಬಟ್ ಈ ರೀತಿಯ ಸಾಕಷ್ಟು ಪಾಸಿಟಿವ್ ಸುದ್ದಿಗಳು ಬಂದಿದಾವೆ. ಬಟ್ ಮಾರ್ಕೆಟ್ ರಿಯಾಕ್ಟ್ ಮಾಡೇ ಇಲ್ಲ. ಯಾವಾಗ ರಿಯಾಕ್ಟ್ ಮಾಡುತ್ತೆ ಗೊತ್ತಿಲ್ಲ, ಯಾವಾಗ ಬೇಕಾದ್ರೂ ಶೂಟ್ ಅಪ್ ಆಗ್ಬಹುದು. ಆ ರೀತಿಯ ಸನ್ನಿವೇಶ ನೋಡ್ಲಿಕ್ಕೆ ಸಿಗ್ತಿದೆ ಸದ್ಯದ ಮಟ್ಟಿಗೆ ಹಲವು ಪಾಸಿಟಿವ್ ಸುದ್ದಿಗಳ ಮೂಲಕ. ಇನ್ನು ಇಂಡಿಯಾದಿಂದ ಸ್ಮಾರ್ಟ್ ಫೋನ್ ಎಕ್ಸ್ಪೋರ್ಟ್ಸ್ ದೊಡ್ಡ ಮಟ್ಟದಲ್ಲಿ ರೈಸ್ ಆಗ್ತಿರೋ ಬಗ್ಗೆ ಸುದ್ದಿ ಬಂದಿದೆ. ನೋಡಬಹುದು, ಇಂಡಿಯಾ ಸ್ಮಾರ್ಟ್ ಫೋನ್ ಎಕ್ಸ್ಪೋರ್ಟ್ಸ್ ಸೋರ್ 95% ಇನ್ ಸೆಪ್ಟೆಂಬರ್. US accounts for 70% of shipments in April to September 2025. 95% ರೈಸ್ ಆಗಿದೆ ಸೆಪ್ಟೆಂಬರ್ ಅಲ್ಲಿ ನಮ್ಮ ಸ್ಮಾರ್ಟ್ ಫೋನ್ ಎಕ್ಸ್ಪೋರ್ಟ್ಸ್. ಖಂಡಿತ ಇದು ತುಂಬಾ ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬಹುದು. ಹಿಂದೆ ಕೂಡ ಇದೇ ರೀತಿಯ ಸುದ್ದಿಗಳನ್ನ ನೋಡಿದ್ವಿ. ಅದರಲ್ಲೂ 95% ಎಕ್ಸ್ಪೋರ್ಟ್ಸ್ ರೈಸ್ ಆಗಿದೆ. ಹಾಗೆ ನಮ್ಮ ಭಾರತದಿಂದ ಹೋಗ್ತಿರುವಂತಹ ಸ್ಮಾರ್ಟ್ ಫೋನ್ ಎಕ್ಸ್ಪೋರ್ಟ್ಸ್ ಅಲ್ಲಿ 70% ಅಮೆರಿಕಾಗೆ ಹೋಗ್ತಾ ಇದೆ. ಅಂದ್ರೆ 100 ಫೋನ್ಗಳು ನಾವು ಕಳಿಸ್ತಿದೀವಿ ಅಂತಂದ್ರೆ ಅದರಲ್ಲಿ 70 ಅಮೆರಿಕಾಗೆ ಹೋಗ್ತಾ ಇದೆ, ಇನ್ನು 30 ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇದೆ. ಅಷ್ಟು ದೊಡ್ಡ ಪ್ರಮಾಣದ ಎಕ್ಸ್ಪೋರ್ಟ್ಸ್ ಅಮೆರಿಕ ಒಂದಕ್ಕೆ ಹೋಗ್ತಾ ಇದೆ. ನೋಡಬಹುದು ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ ಎಕ್ಸ್ಪೋರ್ಟ್ಸ್ ವಿಚಾರದಲ್ಲಿ. ಖಂಡಿತ ಇದು ಲಾಂಗ್ ಟರ್ಮ್ ಅಲ್ಲಿ ತುಂಬಾನೇ ಲಾಭವನ್ನು ತರುವಂತ ಸುದ್ದಿಗಳು. ಇನ್ನು ಗೂಗಲ್ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಗೂಗಲ್ ಟು ಇನ್ವೆಸ್ಟ್ $15 billion ಇನ್ AI ಹಬ್ ಅಟ್ ವಿಶಾಖಪಟ್ಟಣಂ, ಇಟ್ಸ್ ಲಾರ್ಜೆಸ್ಟ್ ಇಂಡಿಯಾ ಬೆಟ್. ವಿಶಾಖಪಟ್ಟಣಂ ಅಲ್ಲಿ $15 billion ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದೆ. AI ಹಬ್ ಅನ್ನ ಕ್ರಿಯೇಟ್ ಮಾಡ್ತಿದೆ. ಜೊತೆಗೆ ಡೇಟಾ ಸೆಂಟರ್ ಅನ್ನು ಕೂಡ ಕ್ರಿಯೇಟ್ ಮಾಡುವಂತ ಟಾರ್ಗೆಟ್ ಹಾಕೊಂಡಿದೆ. ಇದರಿಂದ ಸುಮಾರು 1 ಲಕ್ಷಕ್ಕಿಂತ ಜಾಸ್ತಿ ಜಾಬ್ಸ್ ಕ್ರಿಯೇಟ್ ಆಗ್ತಾ ಇದೆ. ನೋಡಬಹುದು ಅಲ್ಲಿ ಬೂಸ್ಟ್ AI ಇನ್ಫ್ರಾಸ್ಟ್ರಕ್ಚರ್, ಸ್ಟ್ರೆಂಥನ್ ಇಂಡೋ-US ಡಿಜಿಟಲ್ ಕೋಆಪರೇಷನ್. ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಭಾರತಕ್ಕೆ ಬರ್ತಾ ಇದೆ. ಈ ರೀತಿಯ ಇನ್ವೆಸ್ಟ್ಮೆಂಟ್ ಗಳು ಬರಬೇಕು. ಯಾಕೆಂತಂದ್ರೆ ಇವರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಸ್ಟಾಕ್ ಮಾರ್ಕೆಟ್ ತರ ಅಲ್ಲ, ಮಾರ್ಕೆಟ್ ಅಲ್ಲಿ ಯಾವಾಗ ಬೇಕಾದ್ರೂ ಎಕ್ಸಿಟ್ ಆಗಬಹುದು. ಬಟ್ ಹೀಗೆ ಇನ್ವೆಸ್ಟ್ ಮಾಡುವಂತ 6 ತಿಂಗಳು ವರ್ಷನೂ ಬಿಟ್ಟು ಎಕ್ಸಿಟ್ ಆಗೋದಿಲ್ಲ, 16 ವರ್ಷಗಳಿರುತ್ತೆ. ಜೊತೆಗೆ ಅಲ್ಲಿ ಒಂದಷ್ಟು ಜಾಬ್ಸ್ ಕೂಡ ಕ್ರಿಯೇಟ್ ಆಗುತ್ತೆ. ಅದು ಭಾರತದ ಎಕಾನಮಿಗೂ ಕೂಡ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಇನ್ನು ಇನ್ಫೋಸಿಸ್ ಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ಸುದ್ದಿ ಬಂತು. ನೋಡಬಹುದು, ಇನ್ಫೋಸಿಸ್ ವಿನ್ಸ್ 14,000 crore NHS ಕಾಂಟ್ರಾಕ್ಟ್ ಟು ಮಾಡರ್ನೈಸ್ ವರ್ಕ್ ಫೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸುಮಾರು 14,000 ಕೋಟಿ ನ್ಯಾಷನಲ್ ಹೆಲ್ತ್ ಸರ್ವಿಸಸ್ ಕಾಂಟ್ರಾಕ್ಟ್ ಕಂಪನಿಗೆ ಸಿಕ್ಕಿದೆ ವರ್ಕ್ ಫೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಮಾಡರ್ನೈಸ್ ಮಾಡ್ಲಿಕ್ಕೆ. ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಇನ್ಫೋಸಿಸ್ ಗೆ. ಇನ್ನು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಫ್ಯೂಚರ್ಸ್ ಅಲ್ಲಿ ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಯಾಕೆಂದ್ರೆ ಚೀನಾದಿಂದ ಬಂದಿರುವಂತಹ ಸುದ್ದಿಗಳು ಪಾಸಿಟಿವ್ ಏನಿರಲಿಲ್ಲ. ಚೀನಾದ ಮೇಲೇನು 100% ಟ್ಯಾರಿಫ್ ಅನ್ನು ಅನೌನ್ಸ್ ಮಾಡಿದ್ರು. ನಂತರ ಚೀನಾ ಕೂಡ ದೊಡ್ಡ ಮಟ್ಟದಲ್ಲಿ ಹಿಟ್ ಮಾಡ್ತಿದೆ ಅಮೆರಿಕಾಗೆ. ಹಾಗಾಗಿ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಕೂಡ ಬಂದಿದೆ. ಹಾಗೆ ಬಿಟ್ ಕಾಯಿನ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ಆಸ್ ಆಫ್ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಬಹುದು. 245 ಪಾಯಿಂಟ್ಸ್ 0.53% ಡೌನ್ ಅಲ್ಲಿ ಡೌ ಜೋನ್ಸ್ ಟ್ರೇಡ್ ಆಗ್ತಿದೆ. ಪರ್ಫಾರ್ಮೆನ್ಸ್ ನೋಡಬಹುದು, ಮೋರ್ ದನ್ 1% ಡೌನ್ ಆಗಿತ್ತು. ನಂತರ ಒಂದಷ್ಟು ರಿಕವರ್ ಆಗಿದೆ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಇನ್ನೂ ಕೂಡ ಕೆಳಗಡೆ ಹೋಗಿತ್ತು. ಒಂದಷ್ಟು ರಿಕವರಿ ಕೂಡ ಆಗಿದೆ. ನೋಡೋಣ ಅರ್ನಿಂಗ್ ಅಷ್ಟರಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಇನ್ನು ನಾಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ 290 ಪಾಯಿಂಟ್ಸ್ 1.28% ಡೌನ್ ಅಲ್ಲಿದೆ. ಇಲ್ಲೂ ಕೂಡ ಒಂದಷ್ಟು ರಿಕವರ್ ಆಗಿದೆ. ನೋಡಬಹುದು 0.65% ರಿಕವರ್ ಆಗಿದೆ. ಇಲ್ಲ ಅಂದ್ರೆ ಇದು ಮೋರ್ ದನ್ 2% ಇರ್ತಾ ಇತ್ತು ನಾಸ್ಟಾಕ್ ಅಲ್ಲಿ. ಇನ್ನು ಈಗ ತಾನೇ ಓಪನ್ ಆಗಿದೆ. ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.